ಸಂಜಯ್ ಗಾಂಧಿ ಆಡಿದ ಆಟಗಳು ಒಂದೆರಡಲ್ಲ. ಆತನಿಂದ ಅನ್ಯಾಯಕ್ಕೊಳಗಾದವರು ಒಬ್ರಲ್ಲ ಇಬ್ರಲ್ಲ. ಇದನ್ನೆಲ್ಲ ನೋಡ್ತಾ ಇದ್ದವರು ಏನ್ ಹೇಳ್ತಾ ಇದ್ರು ಗೊತ್ತಾ? ನೋಡ್ರಿ, ಇದಕ್ಕೆ ತಕ್ಕ ಶಾಸ್ತಿ ಆಗೇ ಆಗುತ್ತೆ ಅಂತ. ಈ ಮಾತು ನಿಜ ಮಾಡಿದ ಕರ್ಮ ಯಾರನ್ನೇ ಆದ್ರೂ ಕಾಡದೆ ಬಿಡೋದಿಲ್ಲ. ಈ ಸಂಜಯ್ ಗಾಂಧಿಗೂ ಅನ್ವಯ ಆಯ್ತು. 1 ತಿಂಗಳು ಸರಿಯಾಗಿ ಅನುಭವಿಸಿದ್ರು. ತುರ್ತು ಪರಿಸ್ಥಿತಿ ವೇಳೆಯಲ್ಲಿ ಸಂಜಯ್ ಗಾಂಧಿ ಮಾಡಿದ್ದ ಆಟಗಳೆಲ್ಲವೂ ನ್ಯಾಯಾಲಯಗಳ ಮುಂದೆ ಒಂದೊಂದಾಗಿ ಬರತೊಡಗಿದ್ವು. ಒಂದ್ ಕಡೆ ಅಮ್ಮ ಸರ್ಕಾರದ ವಿರುದ್ಧ ಕೈ ಎತ್ತಿ ಮಾತಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಮಗ ಸಂಜಯ್ ಗಾಂಧಿ ಕೋರ್ಟ್ಗಳ ಕಟಕಟೆಯಲ್ಲಿ ಕೈಕಟ್ಟೆ ನಿಂತಿದ್ರು. ಸಂಜಯ್ ಗಾಂಧಿಗೆ 1 ತಿಂಗಳ ಕಾಲ ಸೆರೆವಾಸದ ಶಿಕ್ಷೆ ವಿಧಿಸಲಾಗಿದೆ ಅಂತ ತೀರ್ಪು ಪ್ರಕಟವಾಯಿತು. ತಕ್ಷಣ ಸಂಜಯ್ ಗಾಂಧಿಯನ್ನ ವಶಕ್ಕೆ ಪಡೆದ ಪೊಲೀಸರು ಸೀದಾ ತಿಹಾರ್ ಜೈಲಿಗೆ ಕರ್ಕೊಂಡು ಬಂದ್ರು. ತುರ್ತು ಪರಿಸ್ಥಿತಿಯಲ್ಲಿ ಜಾರ್ಜ್ ಫರ್ನಾಂಡಿಸ್ ಅವರನ್ನ ಇಟ್ಟಿದ್ದ ಸೆಲ್ನಲ್ಲಿ ಸಂಜಯ್ ಅವರನ್ನ ಇರಿಸಲಾಯಿತು.